ಹಲೋ ನಮಸ್ತೆ. ಇದು ಲಕ್ಕಿ ಗೋಟ್ ಫಾರ್ಮಿಂದ ಗುಲ್ಬರ್ಗ. ಇವತ್ತು ನೋಡ್ತಾ ಇರ್ಬೋದು, ಇವತ್ತು ಉಸ್ಮಾನಾಬಾದಿ ಥರ್ಡ್ ಟೈಮ್ ಪ್ರೆಗ್ನೆನ್ಸಿ ಹಾಕಲ್ರಿ, 2 ಮರಿನೇ ಹಾಕುತ್ತೆ ಅಂತ ಹೇಳ್ತಾ ಇರ್ತೀರ. ಸೊ ನೀವು ನೋಡ್ತಾ ಇರ್ಬೋದು, ಥರ್ಡ್ ಟೈಮ್ ಪ್ರೆಗ್ನೆನ್ಸಿ ನಿಮಗೆ 3 ಮರಿ ಹಾಕಿದೆ. ಇವತ್ತು ಮಾರ್ನಿಂಗೇ ಹಾಕಿದೆ. ಇದು ಬಂದು ಉಸ್ಮಾನಾಬಾದಿ. ಮತ್ತು ನಿಮ್ಗೆ ಯಾರಿಗಾದ್ರೂ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಮಿನಿಮಮ್ 15-20ರಿಂದ ಸ್ಟಾರ್ಟ್ ಮಾಡಿ. ಸೊ ಯಾಕಂದರೆ ಈಗ ಸೆಕೆಂಡ್ ಪ್ರೆಗ್ನೆನ್ಸಿ ತೊಗೊತೀರಾ 15 ಇಲ್ಲಾಂದರೆ 20. ಸೊ ಅದರಲ್ಲಿ ನಿಮಗೆ ಲಾಭ ಹೇಗೆ ಆಗುತ್ತಂದರೆ, ಈಗ 20 ಮರಿ ತೊಗೊಂಡಿದ್ದೀರ ಅಂದರೆ 1.5 ತಿಂಗಳು ಇಲ್ಲಾಂದರೆ 2 ತಿಂಗಳು ಬಿಟ್ಟು ನಿಮಗೆ ಮರಿ ಹಾಕುತ್ತೆ. ಆವಾಗ ನಿಮಗೆ 20 ತೊಗೊಂಡಿರೋದು ಡಬಲ್ ಆಗುತ್ತೆ, 40 ಮರಿ ಆಗುತ್ತೆ. ಸೊ ಅದಕ್ಕೆ ನಾವೇನು ಹೇಳೋದು, ಪ್ರಾಫಿಟ್ ಇದೆ ಇದರಲ್ಲಿ ಸೆಕೆಂಡ್ ಟೈಮ್ ಪ್ರೆಗ್ನೆನ್ಸಿಯಲ್ಲಿ ಅಂತ ಹೇಳೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾವಿಲ್ಲೊಂದು ಫಾರ್ಮಿಗೆ ಬಂದಿದ್ದೀವಿ. ಸೊ ನೋಡ್ತಾ ಇರ್ಬೋದು ಹೇಗೆ ಮಾಡಿದ್ದಾರೆ ಫಾರ್ಮ್ ಇವರು ಅಂತಂದು. ಸೊ ಒಂದೊಂದು ಮೇಕೆಗಳಿಗೆ ಒಂದೊಂದು ಟಬ್ ಇಟ್ಟಿದ್ದಾರೆ, ಅಂದರೆ ಮೇವು ತಿನ್ನೋಕ್ಕೆ ಒಂದೊಂದು ಟಬ್ ಇಟ್ಟಿದ್ದಾರೆ ಪ್ಲಾಸ್ಟಿಕ್ದು. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟ್ ಇದೆ, ಎಷ್ಟು ಕ್ಲೀನ್ ಇದೆ, ಮತ್ತು ಶೆಡ್ ಹೆಂಗೆ ಮಾಡ್ಕೊಂಡಿದ್ದಾರೆ ಅಂತಂದು. ಸೊ ಎಲ್ಲ ತಾರ್ಫಲ್ ಬರುತ್ತಲ್ಲ ಅದರಲ್ಲಿ ಕವರ್ ಮಾಡ್ಕೊಂಡಿದ್ದಾರೆ ಜಾಲಿ ಹಾಕಿ. ಸೊ ನೋಡ್ತಾ ಇರ್ಬೋದು ಇವೆಲ್ಲ ನಿಮಗೆ ಉಸ್ಮಾನಾಬಾದಿ. ಸೊ ಒಂದೊಂದು ಮರಿಗೆ ಒಂದೊಂದು ಟಬ್ಬು ಹೇಗಿಟ್ಟಿದ್ದಾರೆ ಅಂತ ನೋಡ್ತಾ ಇರ್ಬೋದು, ಮತ್ತು ಎಷ್ಟು ಲೆಂತ್ ಇದೆ ಫಾರ್ಮ್ ಅಂತಲೂ ನೋಡ್ತಾ ಇರ್ಬೋದು. ನಿಮಗೆ ಯಾರಿಗೆ ಅಥವಾ ಫಾರ್ಮ್ ಮಾಡೋ ಒಂದು ಐಡಿಯಾ ಇಲ್ಲ ಅಂದರೆ ಇದು ನೋಡ್ಬೋದು ನೀವು ಹೆಂಗೆ ಮಾಡಿದ್ದಾರೆ ಫಾರ್ಮ್ ಅಂತ. ಒಂದೊಂದು ಮರಿಗೆ ಒಂದೊಂದು ಟಬ್ ಹೆಂಗೆ ಇಟ್ಟಿದ್ದಾರೆ, ಹೇಗೆ ಮೇವು ಹಾಕ್ತಾ ಇದ್ದಾರೆ, ಮತ್ತು ಮೇವು ಎಲ್ಲಿ ಸ್ಟೋರೇಜ್ ಮಾಡ್ಕೊಂಡಿದ್ದಾರೆ ಅಂತೆಲ್ಲ ನೋಡ್ತಾ ಇರ್ಬೋದು ನೀವು. ಸೊ ಅದು ಹೆಂಗಿದೆ ಸ್ಥಳ ಅಂತಲೂ ನೋಡ್ತಾ ಇರ್ಬೋದು, ಹೇಗೆ ಮಾಡಿದ್ದಾರೆ ಅಂತ ನೋಡ್ತಾ ಇರ್ಬೋದು. ಮತ್ತು ಕಬ್ಬಿಣದ್ದು ಅಂದರೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ನೋಡ್ತಾ ಇರ್ಬೋದು. ಒಂದು ಕುರಿಯಿಂದ ಒಂದು ಕುರಿಗೆ ಗುದ್ದಾಡ್ಕೊತಾರ ಇರ್ದಿರಂಗೆ ಅವರು ಮಾಡ್ಕೊಂಡಿದ್ದಾರೆ. ಸೊ ಶೆಡ್ ಹೆಂಗೆ ಮಾಡಬೇಕು ಅಂತ ಒಂದು ಐಡಿಯಾ ಬಂದಿರುತ್ತೆ. ಅಂದರೆ ಲೋ ಬಜೆಟ್ ಶೆಡ್ ಅಂದರೆ ನೋಡಿರಿ, ಎಲ್ಲ ಕವರ್ ಆಗಿದೆ ಆಲ್ಮೋಸ್ಟು. ಅದಕ್ಕೆ ನೆರಳು ಆಶ್ರಯ ಎಲ್ಲ ಆಲ್ಮೋಸ್ಟು ಎಲ್ಲ ಅವರು ತಂತಿಯಿಂದ ಮಾಡ್ಕೊಂಡು ಈ ಕವರಿಂಗಿಗೆ ಎಲ್ಲ ತಾಡ್ಪತ್ರೆ ಯೂಸ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಯಾವ ಥರ ಮಾಡಿದ್ದಾರೆ ಅಂತಂದು. ಮತ್ತು ನಿಮ್ಗೆ ಯಾವುದೇ ಥರದ ಉಸ್ಮಾನಾಬಾದಿ ಬೇಕು ಅಂದರೆ ನಮಗೆ ನಂಬಲ್ಲಿ ಸಿಗುತ್ತೆ. ಸೊ ಮತ್ತು ನಿಮಗೆ ಸ್ಟಾರ್ಟಿಂಗು 20ಇಂದ ಮಾಡಿದ್ರೆ ನಾನು ಬೆಸ್ಟು ಅಂತ ಹೇಳ್ತೀನಿ. ಮತ್ತು ಎಲ್ಲ ಸೆಕೆಂಡ್ ಟೈಮ್ ಪ್ರೆಗ್ನೆನ್ಸಿ ತೊಗೊಂಡ್ರೆ ನಿಮಗೆ ಕ್ವಾಲಿಟಿನೂ ಬರುತ್ತೆ, ಮತ್ತು ನಿಮಗೆ 2 ಮರಿ ಹಾಕುತ್ತೆ. ಸೊ ನಿಮಗೆ ಅದರಲ್ಲಿ ಪ್ರಾಫಿಟ್ ಕೂಡ ಚೆನ್ನಾಗಾಗುತ್ತೆ. ಥರ್ಡ್ ಟೈಮ್ ಬೇಕಂದರೆ ಥರ್ಡ್ ಟೈಮು ಸಿಗುತ್ತೆ, ಅದಕ್ಕೇನಿಲ್ಲ. ಬಟ್ ಏನು ಅಂದರೆ ನಿಮಗೆ ಯಾವುದೇ ಥರದ ಇನ್ಫಾರ್ಮೇಷನ್ ಬೇಕು ಅಂದ್ರೂ ಈ ನಂಬರ್ಗೆ ಕಾಲ್ ಮಾಡಿ, ನಿಮಗೆ ನಾವೆಲ್ಲ ಮಾಹಿತಿನೂ ತಿಳಿಸ್ಕೊಡ್ತೀವಿ. ಯಾವ ಟೈಮ್ ಬೇಕಾದರೂ ಕಾಲ್ ಮಾಡಿ, ನಾವು ನಿಮಗೆ ಪಿಕ್ ಮಾಡಿ ನಿಮಗೆ ಆನ್ಸರ್ ಮಾಡ್ತೀವಿ.